ದೇವರು ಪ್ರೀತಿಸುವ ಪ್ರೀತಿಯ ಬಿಗ್ ಜೆ ಟಿ ವಿ ಪ್ರಿಯ ವೀಕ್ಷಕರಿಗೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಿಮ್ಮನ್ನು ವಂದಿಸಿ ಸ್ವಾಗತ ಬಯಸ್ತಿದ್ದೇವೆ. ಬನ್ನಿರಿ, ದೇವರ ವಾಕ್ಯವನ್ನು ಇಂದು ನಾವು ಅಧ್ಯಯನ ಮಾಡಿಕೊಳ್ಳೋಣ. ಇಂದಿನ ನಮ್ಮ ಅಧ್ಯಯನ ಲೂಕನ ಬರೆದ ಸುವಾರ್ತೆ, ದಿ ಗಾಸ್ಪಲ್ ಅಕಾರ್ಡಿಂಗ್ ಟು ಲೂಕ್ ಚಾಪ್ಟರ್ 19 ಅಧ್ಯಾಯ. ಲೂಕನ ಬರೆದ ಸುವಾರ್ತೆ 19ನೇ ಅಧ್ಯಾಯ, ಅದನ್ನು 2 ಭಾಗವಾಗಿ ವಿಭಾಗಿಸಿ ಅಧ್ಯಯನ ಮಾಡಿಕೊಳ್ಳೋಣ. ನಾವು ಮೊದಲನೇ ಭಾಗ ಲೂಕನ ಬರೆದ ಸುವಾರ್ತೆ 19, 1ರಿಂದ 27 ವಚನಗಳವರೆಗೆ. ಲೂಕ 19, 1ರಿಂದ 27 ವಚನಗಳಲ್ಲಿ ಆತ್ಮಿಕ ಜೀವನದ 11 ರಹಸ್ಯಗಳು, 11 ಸೀಕ್ರೆಟ್ಸ್ ಆಫ್ ಸ್ಪಿರಿಚುವಲ್ ಲೈಫ್. ಆತ್ಮಿಕ ಜೀವನ ಜೀವಿಸಲಿಕ್ಕೆ ನಮ್ಮೆಲ್ಲರಿಗೂ ಇಷ್ಟ, ನನಗೂ ಇಷ್ಟ. ಹಾಗಾದರೆ ಕೆಲವು ರಹಸ್ಯಗಳು ಲೂಕನ ಬರೆದ ಸುವಾರ್ತೆ 11ನೇ ಅಧ್ಯಾಯದಲ್ಲಿ 1ರಿಂದ 27 ವಚನಗಳಲ್ಲಿದೆ. 11 ರಹಸ್ಯಗಳು ಆತ್ಮಿಕ ಜೀವನಕ್ಕೆ, 11 ಸೀಕ್ರೆಟ್ಸ್. ಒಂದೊಂದಾಗಿ ನಾವು ನೋಡ್ಕೊಳ್ಳೋಣ ಬನ್ನಿರಿ. ಇಲ್ಲಿ ಜಕ್ಕಾಯನ ಕಥೆ ಇದೆ. ಜಕ್ಕಾಯನ ಜೀವನ ಅಥವಾ ಘಟನೆ ನಾವು ಇಲ್ಲಿ ಓದಿಕೊಳ್ಬಹುದು. ಲೂಕ 19, 1ನೇ ವಚನ, ಯೇಸು ಯೆರಿಕೋ ಪಟ್ಟಣವನ್ನು ಪ್ರವೇಶಿಸಿ ಅಲ್ಲಿಂದ ಹಾದು ಹೋಗ್ತಾ ಇದ್ದಂಥ ವೇಳೆಯಲ್ಲಿ ಜಕ್ಕಾಯ ಎಂಬ ಹೆಸರುಳ್ಳ ಒಬ್ಬ ಮನುಷ್ಯನಿದ್ದ. ಅವನು ಸುಂಕದವರಲ್ಲಿ ಮುಖಂಡನಾಗಿದ್ದ, ಐಶ್ವರ್ಯವಂತನು ಕೂಡ ಆಗಿದ್ದನಂತೆ. ಮತ್ತು ಅವನು ಯೇಸು ಯಾರು ಎಂದು ಕಾಣಬೇಕೆಂದು ಒಂದು ಅಪೇಕ್ಷೆ ಅವನಲ್ಲಿತ್ತಂತೆ. ಆದ ಕಾರಣ ಅವನು ಕುಳ್ಳನಾದ್ದರಿಂದ ಜನದಟ್ಟಣೆಯ ನಿಮಿತ್ತವಾಗಿ ಯೇಸು ಸ್ವಾಮಿಯನ್ನು ನೋಡಲಿಕ್ಕೆ ಆಗಲಿಲ್ಲ. ಆದ ಕಾರಣ 4ನೇ ವಚನದಲ್ಲಿ ಯೇಸುವನ್ನು ಕಾಣಬೇಕಂತ ಅವನು ಹೋಗ್ತಾನ್ರಿ. ಹಾಗಾದರೆ ಆತ್ಮಿಕ ಜೀವನದ ಮೊದಲನೇ ರಹಸ್ಯ, ಹ್ಯಾವ್ ಎ ಡಿಸೈರ್. ಹ್ಯಾವ್ ಎ ಡಿಸೈರ್. ಒಂದು ಬಯಕೆ ಇರಬೇಕು, ಒಂದು ಇಷ್ಟಾರ್ಥ ನಮ್ಮ ಹೃದಯದಲ್ಲಿರಬೇಕು. ಮೊದಲನೇದಾಗಿ ಜಕ್ಕಾಯನ ಒಂದು ಇಷ್ಟಾರ್ಥ ಏನು? ಜಕ್ಕಾಯನ ಒಂದು ಇಷ್ಟ ಏನು? ಜಕ್ಕಾಯನ ಒಂದು ಬಯಕೆ ಏನು? ಆಶೆ ಏನು? ಯೇಸುವನ್ನು ನೋಡಬೇಕು. ಐ ಮಸ್ಟ್ ಸಿ ಜೀಸಸ್. ಆದ ಕಾರಣ ಆ ಬಯಕೆ ಬೇರೆ ಬೇರೆ ರೀತಿಯಿಂದ ಬೇರೆ ಬೇರೆ ಆಶೆಗಳು ನಮಗಿರ್ಬೋದು. ಒಂದು ವೇಳೆ ವಾಕ್ಯಕ್ಕೆ ಸಂಬಂಧಿಸಿ, ಸೇವೆಗೆ ಸಂಬಂಧಿಸಿ, ಭವಿಷ್ಯಕ್ಕೆ ಸಂಬಂಧಿಸಿ. ಭಕ್ತಿವಂತ ಅಥವಾ ಆತ್ಮಿಕ ಜೀವನದ ಮೊದಲನೇ ರಹಸ್ಯ ಒಂದು ಬಯಕೆ, ಆತ್ಮಿಕ ಬಯಕೆ ನಮಗಿರಬೇಕು. ಎರಡನೇದಾಗಿ ಯೇಸುವನ್ನು ಕಾಣಬೇಕಂತ ಹೇಳ್ಬಿಟ್ಟು ಅವನು ಹೋಗಿ ಒಂದು ದೊಡ್ಡ ಅತ್ತಿಮರದ ಮೇಲೆ ಹತ್ಕೊಂಡು ಅವನು ಯೇಸು ಈ ಮಾರ್ಗದಲ್ಲೇ ಬರ್ತಾ ಇರಬೇಕು ಎಂಬುದಾಗಿ ಇದ್ದಂಥ ವೇಳೆಯಲ್ಲಿ 5ನೇ ವಚನ ಲೂಕ 19:5, ಯೇಸು ಮರದ ಮೇಲಿದ್ದಂಥ ಜಕ್ಕಾಯನನ್ನು ನೋಡಿಬಿಟ್ಟು, ಜಕ್ಕಾಯನೇ ತಕ್ಷಣವೇ ಇಳಿದು ಬಾ, ನಾನು ಈ ದಿನ ನಿನ್ನ ಮನೆಯಲ್ಲಿ ತಂಗಬೇಕು ಎಂಬ ಮಾತು ಯೇಸು ಸ್ವಾಮಿ ಜಕ್ಕಾಯನಿಗೆ ಹೇಳಿದರು. ಹಾಗಾದರೆ ಅಷ್ಟೊಂದು ಜನರಲ್ಲಿ, ಜನದಟ್ಟಣೆಯಲ್ಲಿ ಒಬ್ಬ ವ್ಯಕ್ತಿಯ ಜೊತೆಯಲ್ಲಿ ಯೇಸು ಸ್ವಾಮಿ ಮಾತಾಡಿದರು. He heard the voice of God. ಹಾಗಾದರೆ ಆತ್ಮಿಕ ಜೀವನದ ಎರಡನೇ ರಹಸ್ಯ, ಮೊದಲನೇ ರಹಸ್ಯ ಒಂದು ಬಯಕೆ ನಮ್ಮ ಹೃದಯದಲ್ಲಿರಬೇಕು. ಎರಡನೇ ಒಂದು ರಹಸ್ಯ, ಆತ್ಮಿಕ ಜೀವನದ ಎರಡನೇ ರಹಸ್ಯ ಏನಂದರೆ ಕರ್ತನ ಸ್ವರವನ್ನು ಕೇಳಿಸ್ಕೋಬೇಕು. ವಿ ಮಸ್ಟ್ ಹಿಯರ್ ದ ವಾಯ್ಸ್ ಆಫ್ ದ ಲಾರ್ಡ್. ಮೂರನೇದಾಗಿ ಅಂದ ಹಾಗೆ ಲೂಕನ ಬರೆದ ಸುವಾರ್ತೆ 19ನೇ ಅಧ್ಯಾಯದಲ್ಲಿ ಆತ್ಮಿಕ ಜೀವನದ 11 ರಹಸ್ಯಗಳನ್ನು ನೋಡ್ಕೊಳ್ತಾ ಇದ್ದೀವಿ. ಮೊದಲನೇ ರಹಸ್ಯ, ನಾವು
ನಮ್ಮ ಜೀವನದಲ್ಲಿ ಒಂದು ಆತ್ಮಿಕ ಬಯಕೆ ಉಳ್ಳವರಾಗಿರಬೇಕು. ಎರಡನೇದು, ಆತನ ಸ್ವರವನ್ನು ಕೇಳಿಸಿಕೊಳ್ಳುವವರಾಗಿರಬೇಕು. ಕರ್ತನ ಸ್ವರವನ್ನು ಕೇಳಿಸ್ಕೋಬೇಕು. ಮೂರನೇದಾಗಿ ಲೂಕ 19:8 ಕೆಲವು ಜನರು ಜಕ್ಕಾಯನ ವಿಷಯವಾಗಿ ಇಂಡೈರೆಕ್ಟ್ ಆಗಿ ಇವನು ಪಾಪಿಷ್ಟನ ಮನೆಗೆ ಯೇಸು ಸ್ವಾಮಿ ಹೋಗ್ತಾ ಇದ್ದಾರಲ್ಲ ಅಂತ ಮಾತಾಡ್ಕೊಳ್ತಾ ಇದ್ದಾರೆ. ಅದು ಜಕ್ಕಾಯನ ಕಿವಿಗೆ ಬಿತ್ತಂತ ಕಾಣ್ತದೆ. ಆದ ಕಾರಣ ಜಕ್ಕಾಯನ್ ನಿಂತ್ಕೊಂಡು ಯೇಸು ಸ್ವಾಮಿಗೆ, ಸ್ವಾಮಿ, ನನ್ನ ಸ್ವತ್ತಿನಲ್ಲಿ ಅರ್ಧವನ್ನು ಬಡವರಿಗೆ ಕೊಟ್ಟು ಬಿಡುತ್ತೇನೆ. ಹಾಗಾದರೆ ಮೂರನೇ ರಹಸ್ಯ, ಆತ್ಮಿಕ ಜೀವನದ ಮೂರನೇ ರಹಸ್ಯ ಏನಂತ ಹೇಳಿದ್ರೆ ಬಡವರಿಗೆ ಕೊಡುವುದು. ಗಿವ್ ಟು ಪೋರ್. ಈ ರೀತಿಯಾಗಿ ಹೇಳಿದಾಗ ನನ್ನ ಮನಸ್ಸಿಗೆ ಅನಿಸ್ತಾ ಇದೆ, ಯಾಕಂದರೆ ನಾನು ಕೂಡ ಭಾಳ ಕಡಿಮೆ ಕೊಟ್ಟಿದ್ದೇನೆ. ನಾನು ಕೂಡ ಕೊಡಬೇಕು, ಈ ಸಂದೇಶ ನನಗೆ ಕೂಡ ಎಂಬುದಾಗಿ ನನಗೆ ಅನಿಸ್ತಾ ಇದೆ. ನಾಲ್ಕನೇದಾಗಿ ಆತ್ಮಿಕ ಜೀವನದ 11 ರಹಸ್ಯಗಳು ನಾವು ನೋಡ್ತಾ ಇದ್ದೀವಿ. ಅದರಲ್ಲಿ 3 ಮುಗೀತು. ಈಗ 4ನೇ ರಹಸ್ಯ ಏನಂತ ಹೇಳಿದರೆ, ಜಕ್ಕಾಯನ್ ಹೇಳ್ತಾನೆ, ಜನರು ಗೊಣಗುಡ್ತಿದ್ರಲ್ಲ ತನ್ನ ಬಗ್ಗೆ, ಯೇಸು ಸ್ವಾಮಿ ಪಾಪಿ ಮನೆಗೆ ಹೋಗ್ತಿದ್ದಾನಂತ ಹೇಳ್ಬಿಟ್ಟು. ಆದ ಕಾರಣ ಜಕ್ಕಾಯನ ಅಲ್ಲೇ ನಿಂತ್ಕೊಂಡು, ಕುಳ್ಳನಾಗಿರುವಂಥ ಜಕ್ಕಾಯನು ಜನರೆಲ್ಲರೂ ಅವರನ್ನೆಲ್ಲ ತಲೆ ಎತ್ತಿ ನೋಡಿ ಯೇಸು ಸ್ವಾಮಿಗೆ ಹೇಳ್ತಾ ಇರುವಂಥದ್ದು ಇನ್ನೊಂದು ಮಾತು, ನನ್ನ ಸ್ವತ್ತಿನಲ್ಲಿ ಅರ್ಧವನ್ನು ಬಡವರಿಗೆ ಕೊಡ್ತೀನಿ. ನಾನು ಯಾರಿಗಾದರೂ ಅನ್ಯಾಯವಾಗಿ ಏನಾದರೂ ಮೋಸ ಮಾಡಿದರೆ 4ರಷ್ಟು ಹಿಂದಕ್ಕೆ ಕೊಡ್ತೇನೆ. 4ರಷ್ಟು ಹಿಂದಕ್ಕೆ ಕೊಡ್ತೇನೆ. ಹಾಗಾದರೆ ಪುನಃಸ್ಥಾಪಿಸುವಿಕೆ, ರೆಸ್ಟಿಟ್ಯೂಷನ್. ಹೌದು, ನಾವು ನಮ್ಮ ಜೀವನದಲ್ಲಿ, ಆತ್ಮಿಕ ಜೀವನದಲ್ಲಿ ಸಾಗಬೇಕು, ಒಂದು ಪ್ರಗತಿ ಬೇಕು, ಒಂದು ದೃಢತೆ ಬೇಕು ಎಂಬ ಬಯಕೆ ನಮ್ಮ ಜೀವನದಲ್ಲಿ ಇದ್ದ ಪಕ್ಷದಲ್ಲಿ ಕೆಲವು ರಹಸ್ಯಗಳಿದೆ. ಅದರಲ್ಲಿ 4ನೇ ರಹಸ್ಯ ಪುನಃಸ್ಥಾಪನೆ, ರೆಸ್ಟಿಟ್ಯೂಷನ್. ಹಾಗೆ ನಾವು ಮುಂದುವರಿಸೋಣ್ರಿ. ಲೂಕನ ಬರೆದ ಸುವಾರ್ತೆ 19ನೇ ಅಧ್ಯಾಯದಲ್ಲಿದ್ದೇವೆ. ಅಲ್ಲಿ ನಾವು ನೋಡುವಾಗ ವಿಷಯ ಏನಿದೆ ಅಂತ ಹೇಳ್ಬಿಟ್ಟು ನೋಡುವಾಗ, ಲೂಕನ ಬರೆದ ಸುವಾರ್ತೆ 19ನೇ ಅಧ್ಯಾಯ 1-27 ಆತ್ಮಿಕ ಜೀವನದ 11 ರಹಸ್ಯಗಳನ್ನು ನಾವು ನೋಡ್ಕೊಳ್ತಾ ಇದ್ದೀವಿ. ಆತ್ಮಿಕ ಜೀವನದ 11 ರಹಸ್ಯಗಳು. ಅದರಲ್ಲಿ 5ನೇ ರಹಸ್ಯ ಏನಂತ ಹೇಳಿದರೆ 9ನೇ ಲೂಕನ ಬರೆದ ಸುವಾರ್ತೆ 19:9 ಇರುವಂಥ ಒಂದು ಮಾತು ನಾವು ನೋಡುವುದಾದರೆ, ಏಕೆಂದರೆ ಇವನು, ಅಂದರೆ ಯೇಸು ಸ್ವಾಮಿ ಒಂದು ಮಾತು ಹೇಳಿದ್ರೆ ಅದಕ್ಕಿಂತ ಮುಂಚೆ, ಈ ದಿನ ಈ ಹೊತ್ತೇ ಈ ಮನೆಗೆ ರಕ್ಷಣೆ ಆಯಿತು ಎಂಬುದಾಗಿ ಹೇಳಿಬಿಟ್ಟು, ಇವನು ಸಹ ಅಬ್ರಹಾಮನ ಪುತ್ರನಲ್ಲವೇ. ಆತ್ಮಿಕ ಜೀವನದ 5ನೇ ರಹಸ್ಯ ಏನಂದರೆ ದ ಬ್ಲೆಸ್ಸಿಂಗ್ ಆಫ್ ಏಬ್ರಹಾಮ್, ಅಬ್ರಹಾಮನ ಆಶೀರ್ವಾದ ನನಗೆ ಬೇಡ ಎಂಬುದಾಗಿ ನಾವು ಮನಸ್ಸಿನಲ್ಲಿ ಅಥವಾ ಬಾಯಲ್ಲಿ ಅಥವಾ ಕೃತ್ಯದಲ್ಲಿ ಅಲ್ಲಗಳೆದರೆ ಅದು ಬರೋದಿಲ್ಲ. ಆತ್ಮಿಕ ಆಶೀರ್ವಾದ, ಭೌತಿಕ ಆಶೀರ್ವಾದ, ಸಮಸ್ತ ಆಶೀರ್ವಾದವು ಅಬ್ರಹಾಮನ ಆಶೀರ್ವಾದದಲ್ಲಿ ಒಳಗೊಂಡಿದೆ. ಈಗ ಅಬ್ರಹಾಮನ ಆಶೀರ್ವಾದ ಗಲಾತ್ಯ 3:13-15 ನಾವು ನೋಡುವಾಗ, ಪವಿತ್ರಾತ್ಮನು ಕೂಡ ಅಬ್ರಹಾಮನ ಆಶೀರ್ವಾದಗಳಲ್ಲಿ ಒಂದಾಗಿರ್ತದೆ. ಅಬ್ರಹಾಮನ ಆಶೀರ್ವಾದ ಗಲಾತಿ 3 ಪ್ರಕಾರವಾಗಿ ಕ್ರಿಸ್ತನು ಕೂಡ ಅಬ್ರಹಾಮನ ಆಶೀರ್ವಾದವೇ. ಹಾಗಾದ್ರೆ ಬೇಡವಾ?
ಕ್ರಿಸ್ತನು ಬೇಡವಾ? ಪವಿತ್ರಾತ್ಮನು ಬೇಡವಾ? ರಕ್ಷಣೆ ಬೇಡವಾ? ಬೇಕು. ಆದ ಕಾರಣ ಆತ್ಮಿಕ ಜೀವನ ಅದರ 5ನೇ ರಹಸ್ಯ ಅಬ್ರಹಾಮನ ಆಶೀರ್ವಾದ. 6ನೇದಾಗಿ 10 ನಾಣ್ಯಗಳ ಸಾಮ್ಯವನ್ನು ನಮ್ಮ ಕರ್ತನಾದ ಯೇಸು ಮಾತನಾಡ್ತಾ ಇರುವಂಥ ವೇಳೆಯಲ್ಲಿ ಜನರು ಈ ಮಾತುಗಳನ್ನು ಕೇಳುತ್ತಿರಲ್ಲ. ಯೇಸು ತಾನು ಯೆರೂಸಲೇಮಿಗೆ ಸಮೀಪವಾಗಿದ್ದುದರಿಂದಲೂ ದೇವರಾಜ್ಯವು ಕೂಡಲೇ ಪ್ರತ್ಯಕ್ಷವಾಗುವುದೆಂದು ಅವರು ಭಾವಿಸಿದ್ದರಿಂದ ಇನ್ನೊಂದು ಸಾಮ್ಯವನ್ನು ಯೇಸು ಸ್ವಾಮಿ ಹೇಳಬೇಕಾಯಿತು. ಅಂದರೆ ಕುಲೀನನಾಗಿದ್ದ ಒಬ್ಬನು ತನಗೋಸ್ಕರ ರಾಜ್ಯವನ್ನು ಪಡೆದುಕೊಂಡು ತಿರುಗಿ ಬರುವುದಕ್ಕಾಗಿ ದೂರ ದೇಶಕ್ಕೆ ಹೊರಟು ಹೋದನು. ಅವನು ತನ್ನ 10 ಕೆಲಸದವರನ್ನು ಕರೆದು ಅವರಿಗೆ 10 ನಾಣ್ಯಗಳನ್ನು ಒಪ್ಪಿಸಿ, ನಾನು ಬರುವವರೆಗೆ ವ್ಯಾಪಾರ ಮಾಡಿರಿ ಅಂಥೇಳಿ ಹೋಗ್ತಾನೆ. ಆದರೆ ಕೆಲವರಿಗೆ ಆತನಿಗೆ ಅಧೀನವಾಗಿರುವಂಥದ್ದು ಇಷ್ಟ ಇರಲಿಲ್ಲ. ಆದ ಕಾರಣ ಹೇಗೋ ರಾಜ್ಯವನ್ನು ಪಡ್ಕೊಂಡು ಆ ರಾಜನು ಆ ಅಧಿಕಾರಿ ಬರುವಂಥ ವೇಳೆಯಲ್ಲಿ ಈಗ ಕೆಲಸಗಾರರು ಹಣ ಕೊಟ್ಟು ಹೋದ್ನಲ್ಲ, ಈಗ ಹೇಗೆ ಅದನ್ನು ಉಪಯೋಗ ಮಾಡಿದ್ದಾರಂತ ಕೇಳುವಾಗ ಮೊದಲನೇವನು ಬಂದು, ಸ್ವಾಮಿ ನಿಮ್ಮ 1 ನಾಣ್ಯ ಇನ್ನು 10 ನಾಣ್ಯಗಳನ್ನು ಸಂಪಾದಿಸಿದೆ. ಒಬ್ಬೊಬ್ಬರಿಗೂ ಒಂದು ಕೊಟ್ಟು ಹೋಗ್ತಾನೆ. 10 ಜನರಿಗೂ ಒಂದೊಂದು. ಆಮೇಲೆ 1 ನಾಣ್ಯದಿಂದ 10 ನಾಣ್ಯ ಮಾಡಿದ್ದರಿಂದ ಅದಕ್ಕೆ ಆ ಕುಲೀನ, ಆ ಪ್ರಭುವಾಗಿರುವಂಥ ಅಥವಾ ಮಹಾವ್ಯಕ್ತಿ ಅಧಿಕಾರಿ ಹೇಳುವಂಥ ಮಾತುಗಳನ್ನು ಗಮನಿಸಬೇಕು. 17ನೇ ವಚನ, ಲೂಕನು ಬರೆದ ಸುವಾರ್ತೆ 19ನೇ ಅಧ್ಯಾಯದ 17ನೇ ವಚನದಲ್ಲಿ, ಒಳ್ಳೆ ಸೇವಕನೇ, ಬಲಾ ನಂಬಿಗಸ್ತನಾದ ಒಳ್ಳೆಯ ಆಳು, ನಂಬಿಗಸ್ತ, ಒಳ್ಳೆ ಆಳು. ಹಾಗಾದರೆ ಈ 3 ವಿಷಯಗಳು ಬಹಳ ಅಗತ್ಯವಾದದ್ದು. ಆತ್ಮಿಕ ಜೀವನದ ರಹಸ್ಯಗಳು 11 ನೋಡ್ತಾ ಇದ್ದೀವಿ. ಅದರಲ್ಲಿ ಇವು 3 ರಹಸ್ಯಗಳನ್ನು ಸೇರಿಸ್ಕೊಳ್ಳೋಣ. ನಂಬಿಗಸ್ತರಾಗಿರಬೇಕು, ಒಳ್ಳೆಯವರಾಗಿರಬೇಕು, ಆಳಾಗಿರಬೇಕು, ಫೇತ್ಫುಲ್, ಗುಡ್ ಆ್ಯಂಡ್ ಸರ್ವೆಂಟ್. ಈ ರೀತಿಯಾಗಿದ್ದಾಗ ಇವೆಲ್ಲವೂ ಕೂಡ ಒಂದೊಂದು ಕೂಡ ರಹಸ್ಯ. ನಂಬಿಗಸ್ತರಾಗಿರೋದೊಂದು ರಹಸ್ಯ, ಒಳ್ಳೆಯವರಾಗಿರುವಂಥದ್ದು ರಹಸ್ಯ, ಮತ್ತು ಆಳಾಗಿ, ಸೇವಕನಾಗಿ, ಸೇವಕಿಯಾಗಿ ಇರುವಂಥದ್ದು ಇನ್ನೊಂದು ರಹಸ್ಯ. ಕಡೆಗೆ ಇನ್ನೊಬ್ಬ ವ್ಯಕ್ತಿ, 2ನೇವನು ಬಂದುಬಿಟ್ಟು, ನಿನ್ನ 1 ನಾಣ್ಯದಿಂದ 5 ನಾಣ್ಯಗಳನ್ನು ಸಂಪಾದಿಸಿದೆನು. ಮೊದಲನೇವನು 10 ಅಂತ ಹೇಳ್ದ, ಈಗ 2ನೇವನು ಬಂದು 5 ಅಂತ ಹೇಳ್ತಾನೆ. ಅದಕ್ಕೆ ನೀನು 5 ಪಟ್ಟಣಗಳ ಮೇಲೆ ಅಧಿಕಾರಿಯಾಗಿರು. ಮತ್ತೊಬ್ಬನು ಬರ್ತಾನೆ, ಬಂದುಬಿಟ್ಟು, ಸ್ವಾಮಿ ಈಗ ನಾನು ಕರವಸ್ತ್ರದಲ್ಲಿ ಕಟ್ಟಿಟ್ಟಿದ್ದ ನಿನ್ನ ನಾಣ್ಯ ಇದೆ, ನೀವು 1 ನಾಣ್ಯ ಕೊಟ್ರಿ, ಈಗ 1 ಕೊಡ್ತಾ ಇದ್ದೀನಿ. ಯಾಕೆ ನೀನು ಕಠಿಣ ಮನುಷ್ಯನೆಂದು ನಾನು ನಿಮಗೆ ಭಯಪಟ್ಟೆ. ನೀನು ಕೂಡಿಡದಿರುವುದನ್ನು ತೆಗೆದುಕೊಳ್ಳುವವನು, ಬಿತ್ತದೇ ಇರುವಲ್ಲಿ ಕೊಯ್ಯುವವನು ಆಗಿದ್ದಿ ಎಂಬುದಾಗಿ, ನೀನು ಕಠಿಣ ಯಜಮಾನ ಎಂಬುದಾಗಿ ಹೇಳ್ತಾನೆ ರೀ. ಹಾಗಾದರೆ ಇವನ ಒಂದು ದೊಡ್ಡ ಸಮಸ್ಯೆ ಏನಾಗಿತ್ತಂತ ಹೇಳಿದ್ರೆ, ಹಿ ಡಿಡ್ ನಾಟ್ ನೋ ದ ಮಾಸ್ಟರ್. ಯಜಮಾನನನ್ನು ಇವನು ಬಲ್ಲವನಾಗಿರಲಿಲ್ಲ. ಆದ ಕಾರಣ ಯಜಮಾನನು, ಕೆಟ್ಟ ಸೇವಕನೇ, ನಾನು ಕಠಿಣ ಮನುಷ್ಯ ಅಂತ ನಿಮ್ಗೆ ಗೊತ್ತಲ್ವಾ ಎಂಬುದಾಗಿ ಹೇಳ್ತಾನೆ ರೀ. ಹಾಗಾದರೆ
ನಾವು ಆತ್ಮಿಕ ಜೀವನದಲ್ಲಿ ಅಭಿವೃದ್ಧಿ ಆಗಬೇಕು, ಸಾಗಬೇಕು ಅಂತ ಹೇಳಿದರೆ ಆತ್ಮಿಕ ಜೀವನದ 9ನೇ ರಹಸ್ಯ ಏನಂತ ಹೇಳಿದರೆ ನೋ ಯುವರ್ ಮಾಸ್ಟರ್. ನಿಮ್ಮ ಯಜಮಾನನನ್ನು ತಿಳ್ಕೊ. ಒಂದು ಆಫೀಸ್ನಲ್ಲಿ ಕೂಡ ಬಾಸನ್ನು ನಾವು ತಿಳ್ಕೋಬೇಕು, ಸಭೆಯಲ್ಲಿ ಕೂಡ ಸಭಾಪಾಲಕನನ್ನು ತಿಳ್ಕೋಬೇಕು, ಮನೆಯಲ್ಲಿ ಕೂಡ ತಂದೆಯನ್ನು ತಿಳ್ಕೋಬೇಕು, ತಾಯಿಯನ್ನು ತಿಳ್ಕೋಬೇಕು, ಜವಾಬ್ದಾರಿಗೆ ಹೊತ್ತಂಥ ಅಣ್ಣನನ್ನು ಅಕ್ಕ ತಿಳ್ಕೋಬೇಕು, ಸಹೋದರ ಸಹೋದರಿಯನ್ನು. 10ನೇದಾಗಿ ಇನ್ನೊಂದು ರಹಸ್ಯ 23ನೇ ವಚನ, ಲೂಕನ ಸುವಾರ್ತೆ 19:23 ಯಜಮಾನನು ಕೇಳ್ತಾ ಇರುವಂಥ ಒಂದು ಮಾತು, ಹಾಗಿದ್ದರೆ ನನ್ನ ಹಣವನ್ನು ಬಡ್ಡಿ ಅಂಗಡಿಯಲ್ಲಿ ಯಾಕೆ ಹಾಕಲಿಲ್ಲ? ಬ್ಯಾಂಕ್ನಲ್ಲಿ ಯಾಕೆ ಹಾಕಲಿಲ್ಲ? ಬ್ಯಾಂಕ್ನಲ್ಲಿ ಯಾಕೆ ಹಾಕಲಿಲ್ಲ? ನಾನು ಹಿಂದಿರುಗಿದಾಗ ಅದನ್ನು ಬಡ್ಡಿ ಸಹಿತ ತೆಗೆದುಕೊಳ್ತಿದ್ನಲ್ಲ ಎಂಬುದಾಗಿ ಹೇಳ್ತಾನ್ರಿ. ಹಾಗಾದರೆ ಇಲ್ಲಿ ಇದರಿಂದ ನಾವು ಕಲಿಯುವಂಥ ಒಂದು ರಹಸ್ಯ ಏನಂತ ಹೇಳಿದ್ರೆ, ಮಲ್ಟಿಪ್ಲೈ, ಇನ್ಕ್ರೀಸ್ ದ ಟ್ಯಾಲೆಂಟ್. ಕೊಟ್ಟಂಥ ವರವನ್ನು, ಹಣವನ್ನು ನಾವು ಹೆಚ್ಚಿಸಬೇಕು. ಯಾವ ರೀತಿ ಹೆಚ್ಚಿಸ್ತೀವೋ ದೇವರ ಆತ್ಮನ ಸಹಾಯದಿಂದ ಹೆಚ್ಚಿಸಬೇಕು. ಅದು ಕೂಡ ಆತ್ಮಿಕ ಜೀವನದ ಮತ್ತೊಂದು ರಹಸ್ಯವಾಗಿದೆ. ಇನ್ಕ್ರೀಸ್ ಆರ್ ಮಲ್ಟಿಪ್ಲೈ ದ ಒನ್ ಆ್ಯಂಡ್ ಓನ್ಲಿ ಗಿವನ್. ಕೊನೆಯದಾಗಿ ಅವನು 27ನೇ ವಚನದಲ್ಲಿ, ತಮ್ಮ ಮೇಲೆ ನಾನು ಆಳಿಕೆ ಮಾಡುವುದನ್ನು ಇಷ್ಟಪಡದ ನನ್ನ ವಿರೋಧಿಗಳು ಎಲ್ಲಿದ್ದಾರೆ, ಇಲ್ಲಿ ಕರ್ಕೊಂಬನ್ರಿ ಅಂತ ಹೇಳ್ಬಿಟ್ಟು ಅವರಿಗೆ ಸೂಕ್ತ ದಂಡನೆ, ಮರಣದಂಡನೆ ಕೊಡ್ತಾನ್ರಿ. ಹಾಗಾದರೆ 11ನೇ ರಹಸ್ಯ ಏನಿದು? ಆತ್ಮಿಕ ಜೀವನದ 11ನೇ ರಹಸ್ಯ ಏನಂದರೆ ಅಧೀನತೆ, ಸಬ್ಮಿಷನ್. ಇವರಿಗೆ ಅಧೀನರಾಗಲಿಕ್ಕೆ ಇಷ್ಟ ಇರಲಿಲ್ಲ. ಆದರೆ ಆತ್ಮಿಕ ಜೀವನದಲ್ಲಿ ನಾವು ಅಧೀನವಾಗಬೇಕು ನಮ್ಮ ನಾಯಕರಿಗೆ. ಉದಾಹರಣೆಗೆ ಇಬ್ರಿಯ 11:17 ಅಧೀನತೆ. ಸರಿ, ಆತ್ಮಿಕ ಜೀವನದ 11 ರಹಸ್ಯಗಳನ್ನು ನಾವು ನೋಡಿಕೊಂಡೆವು. ಹೌದು, ನಾವು ಕೂಡ ಆತ್ಮಿಕ ಜೀವನದಲ್ಲಿ ಮುಂದುವರಿಯುತ್ತೆ. ಈ 11 ರಹಸ್ಯಗಳು ಅಂದರೆ ಒಂದು ಬಯಕೆ ಇರಬೇಕು, ಆತನ ಸ್ವರ ಕೇಳಿಸ್ಕೋಬೇಕು, ಬಡವರಿಗೆ ನಾವು ಕೊಡಬೇಕು, ಪುನಃಸ್ಥಾಪಿಸಬೇಕು, ಅಬ್ರಾಹ್ಮನ ಆಶೀರ್ವಾದ ತೆಗೆದುಕೊಳ್ಳಬೇಕು, ನಂಬಿಗಸ್ತರಾಗಿರಬೇಕು, ಒಳ್ಳೆಯವರಾಗಿರಬೇಕು, ಸೇವಕರಾಗಿರಬೇಕು, ಯಜಮಾನನ ತಿಳ್ಕೋಬೇಕು, ಇದ್ದದ್ದನ್ನು ಹೆಚ್ಚಿಸ್ಕೋಬೇಕು, ಅಧೀನವಾಗಬೇಕೆಂಬಂಥ 19ನೇ ಅಧ್ಯಾಯ 1ರಿಂದ 27 ವಚನಗಳನ್ನು ಅಧ್ಯಯನ ಮಾಡಿಕೊಳ್ಳುವಂತೆ ದೇವರು ಕೊಟ್ಟ ಕೃಪೆಗಾಗಿ ಆತನಿಗೆ ಸ್ತೋತ್ರವಾಗಲಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ.